ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಸೀಟು ಪಾರ್ಲಿಮೆಂಟ್ ಮೆಂಬರ್ ಇತ್ತು. ಇವತ್ತು 9 ಪಾರ್ಲಿಮೆಂಟ್ ಮೆಂಬರ್ಸ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಆಡಳಿತ ಪರವಾಗಿ ಕರ್ನಾಟಕ ರಾಜ್ಯದ ಜನತೆ 10 ತಿಂಗಳಲ್ಲಿ ಅವರ ಒಂದು ಒಪ್ಪಿಗೆಯನ್ನ, ಅಭಿಪ್ರಾಯವನ್ನ, ತೀರ್ಮಾನವನ್ನ ಕೊಟ್ಟಿದ್ದಾರೆ. ಆ ಜೊತೆಗೆ ಕೋಲಾರಕ್ಕೆ ಬಂದಾಗ, ಕೋಲಾರ ಲೋಕಸಭಾ ಕ್ಷೇತ್ರ ಇತಿಹಾಸದಲ್ಲಿ ಇಷ್ಟೊಂದು ಓಟನ್ನ ಸಿಂಗಲ್ ಪಾರ್ಟಿ ಕಾಂಗ್ರೆಸ್ ಯಾರ ಜೊತೆ ಮೈತ್ರಿ ಹೋಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೊಂದು ಓಟ್ ಬಿದ್ದಿರೋದು ಫಸ್ಟ್ ಟೈಮ್. ನಮ್ಮ ಅಭ್ಯರ್ಥಿ ಸೋತಿದ್ದಾರೆ, ಗೌತಮ್ ಅವರು ಸೋತಿದ್ದಾರೆ. ಕಾರಣ ಸೋಲೋದಕ್ಕೆ ಬೇರೆ ಇರಬಹುದು. ನಮ್ಮ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಗೌತಮ್. ಆದ್ರೆ ಕ್ಯಾಂಡಿಡೇಟ್ ನಮ್ಗೆ ಬರೀ ಒಂದು 15 ದಿವಸದಲ್ಲಿ ಕ್ಯಾಂಡಿಡೇಟ್ ಕೊಟ್ಟಿದ್ದು ಕೂಡ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು. ಅದ್ರ ಜೊತೆಯಲ್ಲಿ ಈ ದೇಶದಲ್ಲಿ ಮೋದಿಯವರ ವೇವು ಕಡಿಮೆ ಆಗಿದೆ. ಅದು ಇನ್ನೂ ಪರ್ಸೆಂಟೇಜ್ ಸ್ವಲ್ಪ ಯೂಸ್ ಇದ್ದಾರೆ ಅನ್ನೋದು ಕೂಡ ಕಾರಣ ಇದೆ. ಈ 2 ಕಾರಣದಿಂದ ನಾವು ಕಡಿಮೆ ಮತಗಳಲ್ಲಿ ಅತಿ ಹೆಚ್ಚಿಗೆ ಓಟ್ ತಗೊಂಡಿದ್ರು ಕೂಡ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಸೋತಿದ್ದಾರೆ. ಆದ್ರೆ ಈ ಲೋಕಸಭಾ ಚುನಾವಣೆ ಅಂತಿಮ ಅಲ್ಲ. ಜನ ತುಂಬಾ ಬುದ್ಧಿವಂತರಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ತೀರ್ಮಾನ ತಗೊಂಡದ್ದು ಆ ಮತ ಬಾಂಧವರು ಮತ್ತು ವೋಟರ್ಸ್ ತೀರ್ಮಾನ ತಗೊಂಡು. ಉದಾಹರಣೆ, ಮಾಲೂರು ತಾಲೂಕು ನಾನು ಬರೀ 50,900 ಓಟಲ್ಲಿ ಶಾಸಕನಾಗಿದ್ದೇನೆ. 50,900 ಓಟ್ ತಗೊಂಡು MLA ಆಗಿದ್ದೀನಿ ಮಾಲೂರು ಕ್ಷೇತ್ರ. 10 ತಿಂಗಳಿಗೆ ಇಂಡಿಪೆಂಡೆಂಟ್ ಒಂದು ಕಡೆ ಅವ್ರು ಸುಮಾರು 47,000, 50,000 ಬಿಜೆಪಿ, JDS ಒಂದು 18,000, ಸುಮಾರು 1,20,000 ಮೂರು ಜನ ಸೇರಿ ನನಗಿತ್ತು 70,000 ಲೀಡ್. 1,20,000 3 ಜನ ಓಟ್ ತಗೊಂಡಿದ್ದಾರೆ. 3 ಜನ ಸೇರಿ ನನಗಿಂತ ಸುಮಾರು 70,000 ಲೀಡ್ ಇದ್ದಾರೆ. 10 ತಿಂಗಳಿಗೆ ಜನ ತೀರ್ಮಾನ ಮಾಡ್ತಾರೆ. 73,500 ಓಟು ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಅವರು ಕೊಡ್ತಾರೆ. ಎಷ್ಟು ಡಿಫರೆನ್ಸ್ ನೋಡ್ರಿ, ಜನ ವೋಟರ್ಸ್ ಹೆಂಗ್ ತೀರ್ಮಾನ ತಗೊಂತಾರೆ ಅಂತ. ಅದರಿಂದ ಇವಾಗ ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತೆ ನಾಳೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಅನ್ವಯಿಸ್ತದೆ ಅನ್ನೋದು ಏನಾದ್ರು ವಿರೋಧ ಪಕ್ಷದವ್ರು ಅಂದ್ಕೊಂಡಿದ್ರೆ ಅದು ಭ್ರಮೆ. ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ಆಗ್ತದೆ, ಮತ್ತೆ ಬೇರೆ ಎಲೆಕ್ಷನ್ಗೆ ಒಂಥರ ವೋಟ್ ಮಾಡ್ತಾರೆ. ನಮಗೆ ನಮ್ಮ ಕ್ಯಾಂಡಿಡೇಟ್ ಸೋತಿದ್ರು ಕೂಡ ನಾವು ಪರ್ಸೆಂಟೇಜ್ ಓಟ್ ಹೆಚ್ಚಿಗೆ ತಗೊಂಡಿರೋದು ತೃಪ್ತಿಯಾಗಿದೆ. ಮುಂದೆ ಸರಿ ಮಾಡ್ಕೊಳಕ್ಕೆ ಏನ್ ಮಾಡ್ಕೊಂಡು ಮಾಡ್ತಾರೆ.